ನನ್ನ ಸಹೋದರ ಸಹೋದರಿಯರೇ, ಈ ಭೂಮಿಯ ಜೀವಿಗಳು ಬರೇ ಕಾಲದ ಕಟ್ಟುಗಳು ಮಾತ್ರವಾಗಿವೆ. ಹೆಚ್ಚೆಂದರೆ 100 ವರ್ಷಗಳಲ್ಲಿ ಈಗ ಹುಟ್ಟಿರುವ ಮಕ್ಕಳೂ ಸೇರಿ ಇಂದು ಈ ಭೂಮಿಯಲ್ಲಿ ಜೀವಿಸುತ್ತಿರುವ ಎಲ್ಲ ಮಾನವ ಜೀವಿಗಳು ಈ ಭೂಮಿಯಿಂದ ಕಣ್ಮರೆಯಾಗಲಿವೆ. ಕೋಟಿ ಕೋಟಿ ನಕ್ಷತ್ರ ಪುಂಜಗಳಿರುವ ಈ ಬ್ರಹ್ಮಾಂಡದ ಆ ಕೋಟಿ ಕೋಟಿ ವರ್ಷಗಳನ್ನು ಮನುಷ್ಯ ಆಯುಷ್ಯದೊಂದಿಗೆ ಹೋಲಿಸುವಾಗ ಮನುಷ್ಯನ ಪೂರ್ಣ ಆಯುಷ್ಯವಾದ ಆ 100 ವರ್ಷಗಳು 1 ಸೆಕೆಂಡ್ಗಿಂತಲೂ ಬಹಳ ಕಡಿಮೆ ಸಮಯವಾಗಿ ಬಿಡುವುದು. ಕೆಲವು ಧರ್ಮ ದರ್ಶನಗಳು ಈ ಅಂಶವನ್ನು ಕೂಡ ಅವರ ಇತರ ವಾದಗಳೊಂದಿಗೆ ಪರಿಗಣಿಸಿ ನೋಡಿಯೇ ಸೃಷ್ಟಿಕರ್ತ ದೇವರ ಅಸ್ತಿತ್ವವನ್ನೇ ಪೂರ್ತಿಯಾಗಿ ಅಲ್ಲಗಳೆದಿರುವುದು. ಆ ಕೋಟಿ ಕೋಟಿ ನಕ್ಷತ್ರ ಪುಂಜಗಳಿರುವ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆ ಅನಂತ ದೇವರು ಇದ್ದಲ್ಲಿ ಆತನು ಈ ಸೂಕ್ಷ್ಮಾತಿ ಸೂಕ್ಷ್ಮ ಮಾನವರಿಗಾಗಿ ಸ್ವರ್ಗ, ನರಕ ಇತ್ಯಾದಿಗಳನ್ನು ಮಾಡಿ ಭೂಮಿಯ ಇತರ ಮನುಷ್ಯನಂತೆ ನೋವು ಅನುಭವಿಸುವ ತನ್ನ ಸ್ವಂತ ಮಕ್ಕಳಾಗಿರುವ ಪ್ರಾಣಿಗಳು ಎಲ್ಲವನ್ನೂ ಮನುಷ್ಯನಿಗೆ ತಿನ್ನಲು ಬೇಕಾಗಿ ಸೃಷ್ಟಿಸುತ್ತಾ ಇರುತ್ತಾನೆ ಮತ್ತು ಈ ಸೂಕ್ಷ್ಮ ಮನುಷ್ಯನಿಗೆ ಬೇಕಾಗಿ ಎಲ್ಲವನ್ನೂ ದೇವರು ಮಾಡುತ್ತಾ ಇರುತ್ತಾನೆ ಎಂಬ ಪೌರಾಣಿಕರ ಸೃಷ್ಟಿಕರ್ತನ ಗುರುತಾಗಿರುವ ಆ ಹಲವು ಬೇರೆ ಬೇರೆ ಕಥೆಗಳೇ ಈ ಧರ್ಮ ದರ್ಶನದವರನ್ನು ಸೃಷ್ಟಿಕರ್ತ ದೇವ ಸಂಕಲ್ಪವನ್ನು ಲೆಕ್ಕಿಸದಂತೆ ಮಾಡಿರುವುದಕ್ಕೆ ಕಾರಣವಾಗಿದೆ ಎಂದು ತಿಳಿಯಬೇಕು. ಇಷ್ಟು ಮಾತ್ರವಲ್ಲ, ಸೃಷ್ಟಿಕರ್ತನನ್ನು ಮತ್ತೂ ಚಿಕ್ಕದು ಮಾಡಿ ಆತ ತಮ್ಮ ತಮ್ಮ ಧರ್ಮದವರಿಗೆ ಮಾತ್ರ ಸ್ವರ್ಗವನ್ನು ಕೊಡುವನು, ಇತರ ಧರ್ಮದವರಿಗೆ ಕೊಡಲಾರ ಎಂದು ಚಿಕ್ಕ ಮಕ್ಕಳ ಥರ ಈ ಪೌರಾಣಿಕ ಧರ್ಮ ದರ್ಶನದವರು ವಾದ ಮಾಡುವರು ಎಂದರೆ ಅತ್ಯಂತ ಅಚ್ಚರಿಯಾಗುವುದು. ಅದು ಮಾತ್ರವಲ್ಲ, ಧರ್ಮಗಳ ಇದೇ ವಾದಗಳು ಮುಂದುವರಿದು ನಮ್ಮ ದೇವರ ಧರ್ಮವು ಶಾಂತಿಗಾಗಿ ಎಂದು ಹೇಳಿಕೊಳ್ಳುತ್ತಾ ಹೆಂಗಸರು ಮಕ್ಕಳು ಎಂದೂ ಲೆಕ್ಕಿಸದೆ ಕೋಟಿಗಟ್ಟಲೆ ಜನರನ್ನು ಇದುವರೆಗೂ ಭಯಾನಕವಾಗಿ ಅವು ಕೊಂದು ಹಾಕಿವೆ ಎಂಬುದನ್ನು ನೆನೆಯಲು ಕೂಡ ಸಾಧ್ಯವಾಗುವುದಿಲ್ಲ. ಈ ಅತಿಸೂಕ್ಷ್ಮ ಮನುಷ್ಯನ ಇನ್ನೊಂದು ವಾದವೂ ಇದೆ. ಅದುವೇ ನಾವು ದೇವರಿಗೆ ಹತ್ತಿರದವರು, ಸೃಷ್ಟಿಕರ್ತನ ಮುಖದಿಂದ ಹುಟ್ಟಿದ ಆ ಮೇಲಿನವರು ಎಂದಾಗಿದೆ. ಇನ್ನು ಅತ್ಯಂತ ಕೆಳಗಿನವರು ಸೃಷ್ಟಿಕರ್ತನ ಪಾದದಿಂದ ಹುಟ್ಟಿದವರು ಎಂದು ವಾದ ಮಾಡುವರು. ಇಂಥ ದೇವರ ಕಥೆಗಳೇ ವರ್ಣ ಜಾತಿಗಳನ್ನು ಸಮಾಜವು ಎತ್ತಿ ಹಿಡಿಯುವಲ್ಲಿ ಜನರನ್ನು ಆನುವಂಶಿಕವಾಗಿ ನಂಬಿಸಿ ಗುಲಾಮರನ್ನಾಗಿ ಇಟ್ಟಿರುವುದು. ಒಟ್ಟಲ್ಲಿ ನಂಬಿಕೆ ಎಂಬ ಆಯುಧವನ್ನು ಎಲ್ಲ ಧರ್ಮ ಪಂಥಗಳು ಶೋಷಣೆಗಾಗಿ ಉಪಯೋಗಿಸುತ್ತಾ ಬಂದಿರುವುದು ಇಲ್ಲಿ ಸ್ಪಷ್ಟವಾಗುವುದು. ಇನ್ನು ಶಿಲಾಯುಗದಿಂದಲೇ ಮಾನವರನ್ನು ನಂಬಿಕೆ ಎಂಬ ಆ ಆಯುಧದ ಮೂಲಕ ಮೋಸ ಮಾಡುತ್ತಾ ಬಂದಿರುವ ಅನ್ಯಗ್ರಹ ಜೀವಿಗಳ ಸೂಕ್ಷ್ಮದ ಅತ್ಯಂತ ರಹಸ್ಯ ವಾಮಾಚಾರದ ಕೈವಾಡವು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸುವುದು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲವಲ್ಲ. ಈ ಸೂಕ್ಷ್ಮದ ಅತಿ ರಹಸ್ಯ ವಾಮಾಚಾರದ ಬಗ್ಗೆ ಇನ್ನೂ ತಿಳಿಯದೇ ಇರುವವರು ಅವುಗಳ ಕುರಿತಾಗಿ ತಿಳಿಯಲು ನನ್ನ ಈ ಹಿಂದಿನ ವಿಡಿಯೋಗಳನ್ನು ನೋಡಬಹುದಾಗಿದೆ. ಆ ವಿಡಿಯೋಗಳಲ್ಲಿಟ್ಟು ಮುಖ್ಯವಾದ ವಿಡಿಯೋಗಳ ಲಿಂಕುಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಇನ್ನು ಇಲ್ಲಿ ಈ ಮಹಾಜೀವನ ಹಾಡಿನಲ್ಲಿ ಇರುವುದು ನಂಬಿಕೆಯ ವಿಷಯವಲ್ಲ, ಬದಲು ಜೀವನದ ವಾಸ್ತವತೆಯ ಬಗ್ಗೆ ಅದರಲ್ಲಿ ಹೇಳಲಾಗಿದೆ. ಯಾವುದೇ ರೀತಿಯ ಭ್ರಮೆಯಾದರೂ ಮಾನವ ಜೀವನದಲ್ಲಿ ಅದು ವಿಷದಂತೆ ಕೆಲಸ ಮಾಡುತ್ತದೆ ಮತ್ತು ವಾಸ್ತವತೆಯ ಬೋಧ ಮಾತ್ರವೇ ಎಂದೂ ಮಾನವರ ರಕ್ಷಕ ಆಗುವುದು ಎನ್ನುವುದನ್ನು ಈ ಹಾಡು ಎತ್ತಿ ಹೇಳುವುದು. ಆದ್ದರಿಂದ ಮಾನವನ ಜೀವನ ಆನಂದವಾಗಿರಬೇಕಾದರೆ ಜೀವನದಲ್ಲಿ ಯಾವುದೇ ರೀತಿಯ ಉತ್ಪ್ರೇಕ್ಷೆಯಲ್ಲ ಬೇಕಾಗಿರುವುದು, ಬದಲು ವಾಸ್ತವ ಬದುಕಲ್ಲಿ ಶುದ್ಧ ಪ್ರೀತಿಯನ್ನು ಸೃಷ್ಟಿಸುವ ಆ ಪರಿಶುದ್ಧ ಜ್ಞಾನಾಮೃತವು ಅಗತ್ಯವಾಗಿರುವುದು ಎಂದು ಈ ಹಾಡು ತಿಳಿಸುವುದು. ಸತ್ಯದ ಹೂವಿಗೆ ಪ್ರೀತಿ
ಸುಗಂಧವು ಸೇರಿದ ಹೃದಯ ಪಾವನ. ಸತ್ಯದ ಹೂವಿಗೆ ಪ್ರೀತಿ ಸುಗಂಧವು ಸೇರಿದ ಹೃದಯ ಪಾವನ. ಕರುಣೆಯ ಅಮೃತ ಇದೇನೆ, ಸಾಂತ್ವನ ಪರ್ವತ ಇದೇನೆ. ಸತ್ಯದ ಹೂವಿಗೆ ಜೀವನ ಚಕ್ರವು ಉರುಳುವಲ್ಲಿ ಕಲ್ಲು ಮುಳ್ಳುಗಳಿರಬೇಕೆ. ಜೀವನ ಚಕ್ರವು ಉರುಳುವಲ್ಲಿ ಕಲ್ಲು ಮುಳ್ಳುಗಳಿರಬೇಕೆ. ಅದರಿಂದ ಜೀವನ ಕೊರಗಬೇಕೆ, ಅದರಿಂದ ಜೀವನ ಮರುಗಬೇಕೆ. ಆನಂದದ ಜೀವನವು ಇರುವುದು ಶುದ್ಧ ಪ್ರೀತಿಯಲ್ಲಿ, ಪ್ರೀತಿಯಲ್ಲಿ, ಶುದ್ಧ ಪ್ರೀತಿಯಲ್ಲಿ. ಸತ್ಯದ ಹೂವಿಗೆ ಪ್ರೀತಿ ಸುಗಂಧವು ಸೇರಿದ ಹೃದಯ ಪಾವನ. ಜೀವನ ಕಲೆಯನ್ನು ವಿವರಿಸುವಲ್ಲಿ ಕಾವ್ಯ ಸಾಹಿತ್ಯಗಳು ಬೇಕೇ. ಜೀವನ ಕಲೆಯನ್ನು ವಿವರಿಸುವಲ್ಲಿ ಕಾವ್ಯ ಸಾಹಿತ್ಯಗಳು ಬೇಕೇ. ಭ್ರಮೆಯ ಲೋಕದಿ ಅಲೆಯಬೇಕೇ, ವಾಸ್ತವ ಜೀವನ ಮರೆಯಬೇಕೆ. ಆನಂದದ ಜೀವನವ ತರುವುದು ಸತ್ಯ ಲೇಖನಿಯು, ಲೇಖನಿಯು, ಸತ್ಯ ಲೇಖನಿಯು. ಸತ್ಯದ ಹೂವಿಗೆ ಪ್ರೀತಿ ಸುಗಂಧವು ಸೇರಿದ ಹೃದಯ ಪಾವನ. ಸತ್ಯದ ಹೂವಿಗೆ ಪ್ರೀತಿ ಸುಗಂಧವು ಸೇರಿದ ಹೃದಯ ಪಾವನ. ಕರುಣೆಯ ಅಮೃತ